ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸದರುಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಒಂದು ಯೂಸ್ಫುಲ್ ಆದಂಥ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ಇವಾಗ ಎಲ್ಲದಕ್ಕೂ ಒಂದೊಂದು ಸೀಸನ್ ಥರ ಇರುತ್ತೆ. ಅಂದರೆ ಈಗ ಹಬ್ಬಗಳ ಸೀಸನ್ನು, ಹಬ್ಬಗಳ ಟೈಮಲ್ಲಿ ಹಬ್ಬಗಳದ್ದೇ ಪ್ರಿಪ್ರೇಷನ್ಸ್ ಇರುತ್ತೆ. ಆ ಥರ ಇವಾಗ ಯಾವ ಸೀಸನ್ ಹೇಳಿ? ಇವಾಗ ಎಲ್ಲ ಮಕ್ಕಳಿಗೂ ಎಕ್ಸಾಮ್ ಟೈಮ್ ಅಲ್ವಾ, ಎಕ್ಸಾಮ್ ಪ್ರಿಪ್ರೇಷನ್ಸಲ್ಲಿ ಎಲ್ಲ ಮಕ್ಕಳು ಇವಾಗಿದ್ದಾರೆ. ಸೊ ಇಂಥ ಟೈಮಲ್ಲಿ ಅವ್ರಿಗೆ ಯೂಸ್ಫುಲ್ ಆಗುವಂಥ ಕೆಲವು ಟಿಪ್ಸ್, ಹಾಗೆ ಕೆಲವು ಫುಡ್ಗಳನ್ನ ಯಾವ ರೀತಿ ನಾವು ಮಕ್ಕಳಿಗೆ ಕೊಟ್ಟರೆ ಅವ್ರಿಗೆ ಓದೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ವಿಷಯನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ. ಹಾಗೆ ಇದ್ರ ಜೊತೆ ಒಂದೆರಡು ಯೂಸ್ಫುಲ್ ಆಗುವಂಥ, ಅದಕ್ಕೆ ರಿಲೇಟೆಡ್ ಆಗೋವಂಥ ಕೆಲವು ರೆಸಿಪೀಸ್ ಕೂಡ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಸೊ ಹೆಚ್ಚು ಲೇಟ್ ಮಾಡದೆ ವಿಷಯಕ್ಕೆ ಬಂದ್ಬಿಡೋಣ. ಓಕೆ, ಅದಕ್ಕೆ ಮುಂಚೆ ಯಾರಾದರೂ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಮ್ಮ ನೋಟಿಫಿಕೇಷನ್ಸ್ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಬಂದು ತಲುಪುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ನಾವು ಕೆಲವು ಆಹಾರ ಪದಾರ್ಥಗಳನ್ನ ಮಕ್ಕಳಿಗೆ ಕೊಡೋದ್ರಿಂದ ಅವರ ಬ್ರೈನ್ ಡೆವಲಪ್ಮೆಂಟ್ ಹಾಗೆ ಕಾನ್ಸಂಟ್ರೇಷನ್ ತುಂಬಾ ಇಂಪ್ರೂವ್ ಆಗುತ್ತೆ. ಅದರಲ್ಲಿ ಕೆಲವು ಫುಡ್ ಐಟಮ್ಸ್ ಅಂತಂದರೆ, ಮೊದಲನೇದು ನಟ್ಸ್. ಎಲ್ಲ ನಟ್ಸ್ಗಳೂ ಒಳ್ಳೆಯದೇ, ಬಟ್ ಅದರಲ್ಲಿ ತುಂಬ ಮೊದಲನೇ ಸ್ಥಾನದಲ್ಲಿ ಬರುವಂಥದ್ದು ವಾಲ್ನಟ್ಟು ನಮಗೆ ಬ್ರೈನ್ ಫಂಕ್ಷನ್ನ ತುಂಬಾ ಸುಸ್ಥಿತಿಯಲ್ಲಿಟ್ಟು ಹಾಗೆ ಮೆದುಳನ್ನು ತುಂಬಾ ಚುರುಕುಗೊಳಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ಬ್ರೋಕಲಿ, ಇದು ಕೂಡ ಕಾಲಿನ್ ಅಂಶ ಮತ್ತು ವಿಟಮಿನ್ ಕೆ ಅಂಶ ಇದರಲ್ಲಿ ತುಂಬಾ ಹೆಚ್ಚಾಗಿರೋದ್ರಿಂದ ಇದು ಕೂಡ ನಮ್ಮ ಕಾನ್ಸಂಟ್ರೇಷನ್ ಪವರ್ನ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಬಾಳೆಹಣ್ಣು, ಇದು ಕೂಡ ತುಂಬ ಒಳ್ಳೆಯದು. ಹಾಗೆ ಮೊಟ್ಟೆ, ಇದರಲ್ಲಿ B12 ಮತ್ತು ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ಇದನ್ನು ಕೂಡ ಮಕ್ಕಳಿಗೆ ಈ ಟೈಮಲ್ಲಿ ಕೊಡೋದ್ರಿಂದ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಅರಿಶಿನ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು ತುಂಬ ಹೆಚ್ಚಾಗಿರೋದ್ರಿಂದ ಇದನ್ನು ಕೂಡ ನಾವು ಅರಿಶಿನವನ್ನು ಕೂಡ ಸ್ವಲ್ಪ ನಮ್ಮ ಆಹಾರ ಪದಾರ್ಥಗಳಲ್ಲಿ ಬಳಕೆ ಮಾಡೋದ್ರಿಂದ ಮಕ್ಕಳಿಗೆ ಇದರಿಂದನೂ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಈ ಟೈಮಲ್ಲಿ ನಮಗೆ ಓದೋವಾಗ ಏನಾದರೂ ತಿನ್ನಬೇಕು ಅಥವಾ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಈ ಟೈಮಲ್ಲಿ ನಾವು ಹೆಚ್ಚಿಗೆ ಕಾಫಿ ಟೀ ಅಭ್ಯಾಸನ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ. ಸೊ ಅದರ ಬದಲಿಗೆ ನಾವು ಒಂದು ಹೆಲ್ತಿ ಆಪ್ಷನ್ ಆಗಿ ಗ್ರೀನ್ ಟೀನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದಾಗಿರುತ್ತೆ. ಯಾಕೆಂದರೆ ಗ್ರೀನ್ ಟೀನಲ್ಲಿ ನಮಗೆ ಯಾವುದೇ ಕೆಫೆನ್ ಆ ಥರದ ಅಂಶ ಇರೋದಿಲ್ಲ. ನಮಗೆ ಆರೋಗ್ಯಕರವಾದಂಥ ಬೆನಿಫಿಟ್ಟು ನಮಗೆ ಗ್ರೀನ್ ಟೀಯಿಂದ ಸಿಗುತ್ತೆ. ಹಾಗೆ ಇದು ನಮಗೆ ಆ್ಯಂಗ್ಸೈಟಿ, ಸ್ಟ್ರೆಸ್ಸಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಪಾಲಕ್ ಸೊಪ್ಪನ್ನು ಕೂಡ ನಾವು ಹೆಚ್ಚಾಗಿ ಈ ಟೈಮಲ್ಲಿ ಸ್ವಲ್ಪ ಬಳಕೆ ಮಾಡೋದ್ರಿಂದ ನಮಗೆ ಅದು ಒಂದು ಸೂದಿಂಗ್ ಎಫೆಕ್ಟನ್ನು ನಮಗೆ ಕೊಡುತ್ತೆ. ಹಾಗಾಗಿ ಇದನ್ನು ಕೂಡ ನಾವು ಈ ಟೈಮಲ್ಲಿ ಹೆಚ್ಚಿಗೆ ಬಳಸ್ಕೋಬಹುದು ಅಂತಲೇ ಹೇಳ್ಬೋದು. ಹಾಗೆ ಮೆಲನ್ ಸೀಡ್ ಹಾಗೆ ಸನ್ಫ್ಲವರ್ ಸೀಡ್ ಕೂಡ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಬ್ರೈನ್ ಫಂಕ್ಷನ್ಗೆ ಆಗಿರ್ಬೋದು, ಹಾಗೆ ನಮ್ಮ ಬ್ರೈನ್ನ ಚುರುಕುಗೊಳಿಸೋದ್ರಲ್ಲಿ ಇದು ಕೂಡ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ನಮಗೆ ತುಂಬಾ ಮೆಗ್ನೀಷಿಯಮ್, ಜಿಂಕ್ ಈ ಅಂಶಗಳು ಇದರಲ್ಲಿ ತುಂಬ ಹೆಚ್ಚಾಗಿರೋದ್ರಿಂದ ನಾವು ಮೆಲನ್ ಸೀಡ್ ಹಾಗೆ ಸನ್ಫ್ಲವರ್ ಸೀಡನ್ನ ಕೂಡ ನಾವು ನಮ್ಮ ಡಯಟಲ್ಲಿ, ಅಂದರೆ ಸ್ಟೂಡೆಂಟ್ಸಿಗೆ ಕೊಡೋದ್ರಿಂದ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಏಕೆಂದರೆ ಎಕ್ಸಾಮ್ ಟೈಮಲ್ಲಿ ಈ ಫುಡ್ಸ್ನ ನಾವು ತಗೊಳ್ಳೋದ್ರಿಂದ ನಮಗೆ ಬ್ರೈನ್ ಫಂಕ್ಷನ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಬುದ್ಧಿ ಚುರುಕಾಗಿರುತ್ತೆ. ಹಾಗೆ ಡಾರ್ಕ್ ಚಾಕ್ಲೇಟ್ನ ನಾವು ಖಂಡಿತ ಮರೆಯೋ ಹಾಗೇ ಇಲ್ಲ. ಯಾಕೆಂದರೆ ಡಾರ್ಕ್ ಚಾಕ್ಲೇಟ್ ಕೂಡ ನಮ್ಮ ಕಾನ್ಸಂಟ್ರೇಷನ್ನ ಹೆಚ್ಚು ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಅದಕ್ಕೆ ಇರಬೇಕು, ನಮಗೆ ಮೊದಲಿಂದ ಚೆನ್ನಾಗಿ ಓದಿದ್ರೆ ನಿಮಗೆ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ನಮ್ಗೆ ಹೇಳ್ತಾಯಿದ್ರು ಅಲ್ವಾ. ಹಾಗೆ ಇದು ಕೂಡ ನಮ್ಮ ಕಾನ್ಸಂಟ್ರೇಷನ್ನ ಹೆಚ್ಚು ಮಾಡುತ್ತೆ.
ಅಂತ ರಿಸರ್ಚಲ್ಲಿ ಹೇಳಲಾಗಿದೆ. ಆದ್ದರಿಂದ ಈ ಎಲ್ಲ ಫುಡ್ಸ್ನ ನಾವು ಮಕ್ಕಳಿಗೆ ಕೊಡೋದ್ರಿಂದ ನಮ್ಮ ಮಕ್ಕಳಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ಹಾಗೆ ಬ್ರೈನ್ ಡೆವಲಪ್ಮೆಂಟ್ ಹಾಗೆ ಬ್ರೈನ್ನ ಚುರುಕುಗೊಳಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ. ಇವಾಗ ನಾನು ಕ್ಯಾರಮಲೈಸ್ಡ್ ವಾಲ್ನಟ್ ಮಾಡ್ತಾಯಿದ್ದೀನಿ. ಇದೊಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 1/4 ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ, 1 ಕಪ್ಪು ವಾಲ್ನಟ್ ತೊಗೊಂಡಿದ್ದೀನಿ. ಬೆಲ್ಲನ ಮೊದಲು ನಾವು ಒಂದು 10 ml ಅಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಕ್ಯಾರಮಲೈಸ್ ಮಾಡ್ಕೋಬೇಕು. ಚೆನ್ನಾಗಿ ಇದು ಕೈಯಾಡಿಸ್ತಾ ತಿರುಗಿಸ್ತಾ ಇದ್ದರೆ ಅದು ಒಂದು ಒಳ್ಳೆ ಹದಕ್ಕೆ ಬರುತ್ತೆ. ಆಮೇಲೆ ನಾವು ವಾಲ್ನಟ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕೈ ಆಡಿಸ್ಕೊತಾ ಇರಬೇಕಾಗತ್ತೆ. ನಂತರ ಇದು ಒಂದು ಸ್ವಲ್ಪ ಈ ಥರ ಆದಮೇಲೆ, ಕ್ಯಾರಮಲೈಸ್ಡ್ ಆದಮೇಲೆ ಇದಕ್ಕೆ ನಾವು ವಾಲ್ನಟ್ನ ಸೇರಿಸ್ಕೊಂಡು ತಿರುಗಿಸ್ಕೊಂಡ್ರೆ ತುಂಬಾ ಸಿಂಪಲ್ಲಾಗಿರೋದು ಹೆಲ್ದಿ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಬೇರೆ ಜಂಕ್ ಫುಡ್ ಎಲ್ಲ ತಿನ್ನೋದಕ್ಕಿಂತ ಈ ಥರದ ಹೆಲ್ದಿ ಫುಡ್ಸ್ನ ನಾವು ಎಕ್ಸಾಮ್ ಟೈಮಲ್ಲಿ ಮಕ್ಕಳಿಗೆ ಕೊಟ್ಟರೆ ಅವ್ರ ಬ್ರೈನು ಚುರುಕಾಗುತ್ತೆ, ಎಕ್ಸಾಮಲ್ಲಿ ಒಳ್ಳೆ ರಿಸಲ್ಟು ಬರುತ್ತೆ. ನೆಕ್ಸ್ಟು ಒಂದು ಪ್ರೋಟೀನ್ ಪೌಡ್ರ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಎಲ್ಲ ಕೆಲವೊಂದು ನಟ್ಸ್ನ ಸೇರಿಸ್ಕೊಂಡಿದ್ದೀನಿ. ಗೋಡಂಬಿ ಹಾಗೆ ವಾಲ್ನಟ್ಟು ಇದಿಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು. ಗೋಡಂಬಿ ನಾನು 1/4 ಕಪ್ ತೊಗೊಂಡಿದ್ದೀನಿ, ವಾಲ್ನಟ್ಟು ನಾನು 1/2 ಕಪ್ ತೊಗೊಂಡಿದ್ದೀನಿ, ಹಾಗೆ ಸನ್ಫ್ಲವರ್ ಸೀಡು ಮತ್ತು ಮೆಲನ್ ಸೀಡನ್ನು ಕೂಡ ನಾನು ತೊಗೊಂಡಿದ್ದೀನಿ. ಇದರಲ್ಲಿ ಇದು ಒಂದು 20 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ, ಅಥವಾ 30 ಗ್ರಾಮ್ಸ್ ತೊಗೊಂಡ್ರೂ ಚೆನ್ನಾಗಿರುತ್ತೆ. ಬಾದಾಮಿ ಕೂಡ ಒಂದು 1/4 ಕಪ್ಪು ತೊಗೊಂಡಿದ್ದೀನಿ. ಇದರಲ್ಲಿ ಕೂಡ ವಿಟಮಿನ್ ಇ ತುಂಬ ಜಾಸ್ತಿ ಇರೋದ್ರಿಂದ ಇದು ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ. ಇದಿಷ್ಟೇ, ನಾನು ಹೆಚ್ಚಿಗೆ ಯಾವುದೇ ಇಂಗ್ರೀಡಿಯೆಂಟ್ಸ್ ತೊಗೊಂಡಿಲ್ಲ. ಇದನ್ನೆಲ್ಲ ಲೈಟಾಗಿ ಹುರಿದ್ಬಿಟ್ಟು ಇದನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಳೋದಷ್ಟೇ. ನೋಡಿ, ಈ ಥರ. ಇದಕ್ಕೆ ನಾನಿವಾಗ ಚಾಕ್ಲೇಟು ಕೂಡ ನಮ್ಮ ಕಾನ್ಸಂಟ್ರೇಷನ್ನ ಇಂಪ್ರೂವ್ ಮಾಡೋದ್ರಿಂದ ನಾನು ಚಾಕ್ಲೇಟ್ ಅಂದರೆ ಕೋಕೋ ಪೌಡರ್ನ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಮಕ್ಕಳಿಗೆ ಈ ಫ್ಲೇವರ್ ತುಂಬ ಇಷ್ಟ ಆಗೋದ್ರಿಂದ ಖಂಡಿತ ಇದನ್ನು ಇಷ್ಟಪಟ್ಟು ಕುಡಿತಾರೆ. ಸೊ ಹೇಗೆ ಅನಿಸ್ತು ಈ ರೆಸಿಪೀಸ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡ್ತೀರಾ ಅಂತ ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಅನಿಸ್ತು ರೆಸಿಪೀಸ್? ನಿಮಗೆ ಇಷ್ಟ ಆಯಿತಾ? ವಾಲ್ನಟ್ಟಿಂದ ಒಂದು ಒಳ್ಳೆಯದಾದಂಥ ಒಂದು ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡಿದ್ದು, ಹಾಗೆ ಪ್ರೋಟೀನ್ ಪೌಡರು ಎರಡೂ ನಿಮಗೆ ಇಷ್ಟ ಆಗಿದೆ, ಹಾಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೂ ಹಾಗೆ ಅನಿಸಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಬೇರೆ ಬೇರೆ ಸ್ಮೂತೀಸು, ಈಗ ನಾನು ಸೂಪರ್ ಫುಡ್ಸು ಮೊದಲು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸುಮಾರಷ್ಟು ಸ್ಮೂತೀಸು, ರೆಸಿಪೀಸು, ಹಾಗೆ ಡ್ರೈ ಫ್ರೂಟ್ಸಿಂದ ಲಡ್ಡು ಅದು ಕೂಡ ನಮ್ಮ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಇದನ್ನು ಎಂಡ್ ಸ್ಕ್ರೀನಲ್ಲಿ ನಾನು ಕೊಟ್ಟಿರ್ತೀನಿ, ನಿಮಗೆ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹೋಗಿ ಬರಲಾ? ಬಾಯ್ ಬಾಯ್.